ಹಲೋ. ಪ್ರಶ್ನೆ ಸಂಖ್ಯೆ 36 ಬಿ. ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹ ಸಿದ್ಧಗೊಳಿಸುವುದು. ಈಗ ತುರ್ತು ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೆ ದೇಹವನ್ನ ಸಿದ್ಧಗೊಳಿಸಬೇಕು ಅಲ್ವಾ? ಯಾವುದೋ ಒಂದು ಅಚಾನಕ್ಕಾಗಿ ಅವಘಡ ಸಂಭವಿಸ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮ ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ, ಉಸಿರಾಟದ ವೇಗ ಹೆಚ್ಚಾಗುತ್ತೆ, ಮುಖ ಎಲ್ಲ ಬಿಳಿಸ್ಕೊಂಡಂತೆ ಕಾಣುತ್ತೆ. ಇದೆಲ್ಲ ತುರ್ತು ಪರಿಸ್ಥಿತಿಯನ್ನ ಎದುರಿಸಲು ನಮ್ಮ ದೇಹ ಸಿದ್ಧಗೊಂಡಿರುವಂತದ್ದನ್ನ ಸೂಚಿಸುತ್ತೆ. ಈ ಹಾಗಿದ್ರೆ ಈ ರೀತಿಯಾಗಿ ಮಾಡುವಂತದ್ದು ಯಾವುದು ಅಂದ್ರೆ ಅಡ್ರಿನಾಲಿನ್ ಹಾರ್ಮೋನ್. ಇದು ಕಿಡ್ನಿಯ ಮೇಲ್ಭಾಗದಲ್ಲಿ ಇಲ್ಲಿರುತ್ತೆ ಅಡ್ರಿನಲ್ ಗ್ರಂಥಿ. ಆ ಅಡ್ರಿನಲ್ ಗ್ರಂಥಿಯಿಂದ ಅಡ್ರಿನಾಲಿನ್ ಹಾರ್ಮೋನ್ ಸ್ರವಿಕೆಯಾಗಲ್ಪಡ್ತದೆ. ಈ ಅಡ್ರಿನಾಲಿನ್ ಹಾರ್ಮೋನ್ ಏನ್ ಮಾಡ್ತದೆ, ಇದು ಸ್ರವಿಕೆಯಾಗಿ ರಕ್ತದಲ್ಲಿ ಹೋಗ್ತದಲ್ಲ, ಇದು ಸಂದೇಶವನ್ನ ತಗೊಂಡು ಹೋಗ್ತದೆ. ಯಾವ ತರ ಅಂದ್ರೆ, ಈಗ ಬಾಡಿನ ಪ್ರಿಪೇರ್ ಮಾಡಿರ್ಬೇಕು, ಏನೋ ಪ್ರಾಬ್ಲಮ್ ಬಂದಿದೆ ಅಲ್ವಾ, ಆತಂಕದ ಭಯದ ಸನ್ನಿವೇಶ ಬಂದಿದೆ, ಕಾಲುಗಳು ಓಡ್ಲಿಕ್ಕೆ ರೆಡಿ ಆಗಿರ್ಬೇಕು, ಹಾಗಾಗಿ ಕಾಲಿನ ಸ್ನಾಯುಗಳಿಗೆ ಹೆಚ್ಚಿನ ರಕ್ತದ ಪೂರೈಕೆ ಆಗ್ಬೇಕು. ಹೆಚ್ಚಿನ ರಕ್ತದ ಪೂರೈಕೆ ಅಂದ್ರೆ ಏನು, ಆ ಸಮಯದಲ್ಲಿ ನಮ್ಮ ಮುಖದಲ್ಲಿ ರಕ್ತದ ಸಂಚಲನ ಹೆಚ್ಚು ಬೇಕು ಅಂತಿರೋದಿಲ್ಲ, ಅಲ್ಲಿಂದ ತಗೊಂಡೋಗಿ ರಕ್ತವನ್ನ ಕಾಲಿನ ಸ್ನಾಯುಗಳಿಗೆ ಕೊಡ್ತದೆ. ಜೊತೆಗೆ ಹೆಚ್ಚಿನ ಎನರ್ಜಿ ಬೇಕು. ಎನರ್ಜಿ ಅಂದ್ರೆ ನಮ್ಗೆ ಹೆಚ್ಚಿನ ಆಕ್ಸಿಜನ್ ಬೇಕು, ಹಾಗಾಗಿ ಉಸಿರಾಟದ ದರ ಹೆಚ್ಚಾಗ್ತದೆ. ಹಾರ್ಟ್ ಜೋರಾಗಿ ಪಂಪ್ ಮಾಡ್ಲಿಕ್ಕೆ, ಫಾಸ್ಟ್ ಆಗಿ ಪಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅಲ್ವಾ? ಯಾಕಂದ್ರೆ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನ ಒದಗಿಸುವಂತಹ ಸಲುವಾಗಿ. ಇದೆಲ್ಲ ತುರ್ತು ಪರಿಸ್ಥಿತಿಯನ್ನ ಎದುರಿಸಲು ದೇಹ ಸಿದ್ಧಗೊಳ್ಳುವಂತದ್ದಾಗಿದೆ. ಇದು ಅಡ್ರಿನಾಲಿನ್ ಹಾರ್ಮೋನ್. ಹಾಗಾಗಿ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಅಡ್ರಿನಾಲಿನ್ ಹಾರ್ಮೋನ್ ಅನ್ನ ಕರೀತಾರೆ. ಇದು ಅಡ್ರಿನಲ್ ಗ್ರಂಥಿಯಿಂದ ಸ್ರವಿಸಲ್ಪಡ್ತದೆ. ಥ್ಯಾಂಕ್ ಯು.